ನಮಸ್ಕಾರ ಸ್ನೇಹಿತರೆ ಎಸ್ ಬಿ ಐ ಬ್ಯಾಂಕಿನಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇವತ್ತಿಂದ ಅಪ್ಲೈ ಕೂಡ ಮಾಡಬಹುದು. ಇನ್ನು ನಿಮಗೆ 25 ದಿನ ಟೈಮ್ ಇದೆ. 13,735 ಹುದ್ದೆಗಳಿದೆ. ಏಜ್ 20ರಿಂದ 28 ಪ್ಲಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡಬಹುದು. ನೋ ಇಂಟರ್ವ್ಯೂ, ಕನ್ನಡದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಆಯ್ಕೆ ಮಾಡ್ಕೋಬಹುದು ನೀವು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ ವಿತ್ ಕಟ್ ಆಫ್. ಹೆಂಗಿತ್ತು ಲಾಸ್ಟ್ ಪ್ರೀವಿಯಸ್ 2 ಇಯರ್ಸ್ ಕಟ್ ಆಫ್ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದೊಂದು ಕ್ಲರ್ಕ್ ಹುದ್ದೆ, ಜೂನಿಯರ್ ಅಸೋಸಿಯೇಟ್ಸ್ ಅಂತ ಕರೀತಾರೆ. ಓಕೆ, ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಇರುತ್ತೆ ಆಲ್ ಓವರ್ ಇಂಡಿಯಾ. ಬಟ್ ನೀವು ಕರ್ನಾಟಕ ರೀಜನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕರ್ನಾಟಕದಲ್ಲಿ ಅಪ್ಲೈ ಮಾಡಬಹುದು. ವೇಕೆನ್ಸಿ ತೋರ್ಸಕ್ಕೆ ನಿಮ್ಗೆ 13,735. ಲಾಸ್ಟ್ ಇಯರ್ 8,000 ಚಿಲ್ಲರೆ ಆಯ್ತು. ಈ ಸಲ ಜಾಸ್ತಿ ಇದೆ. ಬಟ್ ನಾವು ಈ ಜಾಸ್ತಿ ನೋಡ್ರೆ ಕರ್ನಾಟಕದ ರೀಜನ್ ನೋಡಿದ್ರೆ ಸ್ವಲ್ಪ ವೇಕೆನ್ಸೀಸ್ ಕಮ್ಮಿ ಇದೆ. ಪ್ರೀವಿಯಸ್ ಇಯರ್ ಎಲ್ಲ ಹೋಲ್ಸ್ಕೊಂಡ್ರೆ 50 ವೇಕೆನ್ಸೀಸ್ ಮಾತ್ರ. ಅಂದ್ರೆ ಬಟ್ ಕಮ್ಮಿ ಇದ್ರು ಅಪ್ಲೈ ಮಾಡಿ ಅಂತೀನಿ. ಬೇಕಾದ್ರೆ ನೀವು ಯಾವ್ದ್ರಲ್ಲಿ ಬೇಕಾದ್ರೆ ರೀಜನ್ ಅಲ್ಲಿ ಅಪ್ಲೈ ಮಾಡಿ. ಇಂಗ್ಲಿಷ್ ಅಲ್ಲಿ ಬರೆಯೋರಾದ್ರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ನೀವು ಅಪ್ಲೈ ಕೂಡ ಮಾಡಬಹುದು. ಓಕೆ, ಯಾವ್ದು ಅಕ್ಕಪಕ್ಕ ರಾಜ್ಯ ಅಂದ್ರೆ ತಮಿಳುನಾಡು, ಚೆನ್ನೈ ಆಗಿರ್ಬೋದು. ಓಕೆ, ಸೊ ಈ ತರ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ತಾವು ಅಪ್ಲೈ ಮಾಡಬಹುದು. ಬ್ಯಾಂಗ್ಳೂರ್ ಸರ್ಕಲ್ ನೋಡ್ರೆ ಕರ್ನಾಟಕ ಬ್ಯಾಂಗ್ಳೂರ್ ಸರ್ಕಲ್ 50 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಅಂಡ್ ಇದ್ರ ಅಪ್ಲೈ ಮಾಡ್ತಕ್ಕಂಥದ್ದು ಲಿಂಕ್ ನೋಡೋದಾದ್ರೆ ನಾನು ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಟೆಲಿಗ್ರಾಮ್ ಶೇರ್ ಮಾಡ್ತೀವಿ. ಇದರ ಅಫಿಷಿಯಲ್ PDF ಮತ್ತೆ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಅದರಿಂದ ಕೂಡ ನಾವು ತಗೋಬಹುದು. ಫೈನ್ ಸರ್, ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಂಟರ್ವ್ಯೂ ಇರಲ್ಲ, ಕನ್ನಡದಲ್ಲಿ ಬರೀಬಹುದು. ಏನು ಎತ್ತ ಯಾವಾಗ ಎಕ್ಸಾಮ್ ಇರುತ್ತೆ ಎಲ್ಲ ಕೂಡ. ಎಕ್ಸಾಮ್ಸ್ ನಿಮ್ಗೆ ಸ್ನೇಹಿತರೆ ಅಪ್ಲೈ ಇವತ್ತಿಂದ ಮಾಡಬಹುದು. ಲಾಸ್ಟ್ ಡೇಟ್ 7th ಜನವರಿ ಇರುತ್ತೆ 2025. 29,000 ತನಕ ನಿಮ್ಗೆ ಸ್ಯಾಲರಿ ಬರುತ್ತೆ. 26ರಿಂದ 29 ಪರ್ಕ್ಸ್ ಗಳ ಸೇರುತ್ತೆ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಬಂದು ನಿಮಗೆ ಮೋಸ್ಟ್ ಪ್ರಾಬಲಿ ಫೆಬ್ರವರಿಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೆಬ್ರವರಿ 2025 ಆಗ್ಬೋದು. ಮಾರ್ಚ್, ಏಪ್ರಿಲ್ ಅಲ್ಲಿ ಮೇನ್ಸ್ ಎಕ್ಸಾಮ್ 2 ಇರುತ್ತೆ. ಒಂದು ಪ್ರಿಲಿಮ್ಸ್, ಮೇನ್ಸ್ ಅಂತ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು. CBT ಕಂಪ್ಯೂಟರ್ ಅಲ್ಲಿ ನೀವು ಕೂತ್ಕೊಂಡು ಟಿಕ್ ಹಾಕ್ಬೇಕು. ದಯವಿಟ್ಟು ಇದನ್ನು ಬರೀರಿ. ಯಾಕಂದ್ರೆ ನಮ್ಮ ಕರ್ನಾಟಕ ಹೊರ ರಾಜ್ಯದಿಂದ ಬಂದು ಬರೆಯೋರು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಈ ಕಟ್ ಆಫ್ ಕಮ್ಮಿ ಇರುತ್ತೆ ಅಂತ. ಓಕೆ, ಪ್ರಿಪರೇಷನ್ಸ್ ಇದ್ರೆ ದಯವಿಟ್ಟು ಅಪ್ಲೈ ಮಾಡಿ, ಬರೀರಿ. ಟ್ರೈ ಮಾಡೋದೇನು ತೊಂದರೆ ಇಲ್ಲ. ಒಂದ್ಸಲ ಟ್ರೈ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನೀವು ನೀವು IBPS ಆಗಿರ್ಬೋದು, SBI ಆಗಿರ್ಬೋದು ಬರೀಬಹುದು. ಓಕೆ, ಏಜ್ ಬಂದು 20ರಿಂದ 28. ಅಂದ್ರೆ ಈ ವರ್ಷ 2024 ಏಪ್ರಿಲ್ 1ನೇ ತಾರೀಕು ಒಳಗೆ ನಿಮ್ಗೆ 28 ವಯಸ್ಸು ತನಕ ಇರೋರು ಅಪ್ಲೈ ಮಾಡಬಹುದು. ಈ ಒಂದು ಕಟ್ ಆಫ್ ಇಟ್ಕೊಂಡು ನಿಮ್ ಏಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. ಇದಕ್ಕಿಂತ ಜಾಸ್ತಿ ಇರೋರು ಅಪ್ಲೈ ಮಾಡಬಹುದು. ಆದ್ರೆ ಕ್ಯಾಟಗರಿ ಇರಬೇಕು. SC ST 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದ್ರೆ 28+5. ಓಕೆ, OBC ಗೆ 28+3 ಇರುತ್ತೆ. ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಗೆ 10 ವರ್ಷ. ಅದರಲ್ಲೂ ಜನರಲ್, SC ST OBC ಅಂತ ಬೇರೆ ಬೇರೆ ಬರುತ್ತೆ. ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಕೂಡ ಇದೆ. ಹಾಗೆ ವಿಡೋಸ್, ಡೈವರ್ಸ್ ವುಮೆನ್ ಅವ್ರಿಗೂ ಕೂಡ 7 years ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಇದೆ. ಇದು ಯಾರು ಅಪ್ಲೈ ಮಾಡೋದು? ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಪಾಸ್ ಮಾಡಿದ್ರೆ ಸರ್ ಅಪ್ಲೈ ಮಾಡಬಹುದು. ಸರ್ ಫೈನಲ್ ಸೆಮಿಸ್ಟರ್ ಅಪ್ಲೈ ಮಾಡಬಹುದಾ? ಫೈನಲ್ ಇಯರ್ ಅವ್ರು ಅಪ್ಲೈ ಮಾಡಬಹುದು. ಬಟ್ ಒಂದ್ ಕಂಡೀಷನ್ ಏನು ಅಂದ್ರೆ 31/12 ಅಂದ್ರೆ ಈ ವರ್ಷ ಡಿಸೆಂಬರ್ ಲಾಸ್ಟ್ ಡೇಟ್ ಏನಿದೆ 12th ಡಿಸೆಂಬರ್ 2024 ಅದ್ರ ಒಳಗೆ ನಿಮ್ಗೆ ಒಂದು ಪ್ರಾವಿಷನಲ್ ಒಂದು ಪಾಸ್ ಆಗಿರ್ತಕ್ಕಂಥದ್ದು. ಈಗ ನೀವು ಎಕ್ಸಾಮ್ ಬರ್ದಿರ್ತೀರ, ರಿಸಲ್ಟ್ ಬಂದಿರಲ್ಲ. ಓಕೆ, ಅಥವಾ ಈ ಮಂತ್ ಬರ್ದಿರ್ತೀರ ಅಂದ್ರೆ ಪ್ರಾವಿಷನಲ್ ಪಾಸ್ ಆಗಿರ್ತಕ್ಕಂಥದ್ದು ನಿಮ್ಗೆ ಈ ಡೇಟ್ ಒಳಗೆ ಗ್ರಾಜುಯೇಷನ್ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಇರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ನೀವು ಸೆಲೆಕ್ಟ್ ಆದ್ರೆ ತೋರಿಸ್ಬೇಕಲ್ಲ. ಓಕೆ, ಹಾಗಾಗಿ ಆ ಕಟ್ ಆಫ್ ಡೇಟ್ ಇದು. ಈ ಡೇಟ್ ಒಳಗೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗ್ಬೇಕು. ಫೈನ್. ಈಗ ಅಪ್ಲಿಕೇಶನ್ ಫೀಸ್ ಎಷ್ಟು? ಅಪ್ಲಿಕೇಶನ್ ಫೀಸ್ ಬಂದು 750 ರೂಪಾಯಿ ಸ್ನೇಹಿತರೆ. SC ST ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ ನಿಲ್ಲಿರುತ್ತೆ. ಜನರಲ್, OBC ಮತ್ತೆ EWS ಅವ್ರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ. ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗತ್ತೆ. ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲೇ ಕೂಡ ಲಿಂಕ್ ನಿಮಗೆ ಇರುತ್ತೆ. ಅಂಡ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಫೇಸ್ 1 ಎಕ್ಸಾಮಿನೇಷನ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಇಂಗ್ಲಿಷ್ ಸೆಕ್ಷನ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ. ನ್ಯೂಮರಿಕಲ್ ಅಂದ್ರೆ ಅರ್ಥಮೆಟಿಕ್ಸ್ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಲ್ಲ. ರೀಸನಿಂಗ್ ಅಂದ್ರೆ ಮಾಮೂಲಿ ಆಲ್ಫಾಬೆಟ್ಸ್ ಇರುತ್ತೆ, ಬೇರೆ ಬೇರೆ ರೀತಿಯಾದ ಪಜಲ್ ಇರುತ್ತೆ. ಓಕೆ, ಅವೆಲ್ಲ ಇದರಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ಮಾತ್ರ ಇಂಗ್ಲಿಷ್ ಸೆಕ್ಷನ್ ಮಾತ್ರ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಇದೆರಡು ನೀವು ಕನ್ನಡದಲ್ಲಿ ತಗೋಬಹುದು. ನೀವಂದ್ರೆ ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತೀರಾ, ಕನ್ನಡದ ಲ್ಯಾಂಗ್ವೇಜ್ ತಗೋಬಹುದು. ನೋಡಿ ಹೇಳ್ತೇನೆ, ತೋರಿಸ್ತೀನಿ ಯಾವ್ಯಾವ ಲ್ಯಾಂಗ್ವೇಜ್ಗಳು ಯಾವ್ಯಾವ ರಾಜ್ಯಗಳಿಗಿದೆ ಅಂತ ತೋರಿಸ್ತೀನಿ. ಎಸ್ಪೆಷಲಿ ಇಂಗ್ಲಿಷ್, ಹಿಂದಿ ಯಾವುದೇ ಆದ ರಾಜ್ಯದಲ್ಲಿ ಅಪ್ಲೈ ಮಾಡೋರು
ನೀವು ಹಿಂದಿ ಇಂಗ್ಲಿಷ್ ಅಲ್ಲಿ ಅಪ್ಲೈ ಮಾಡ್ಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಬೆಳಗಾವಿಲಿ ಇರ್ತೀರಾ, ನಿಮ್ಗೆ ಪಕ್ಕದಲ್ಲಿ ಮಹಾರಾಷ್ಟ್ರ ಇದೆ, ಬರೀರಿ ಹೋಗಿ ಇಂಗ್ಲಿಷ್ ಅಲ್ಲಿ ಬರೀತೀರಾ ಬರೀರಿ, ನೋ ಪ್ರಾಬ್ಲಮ್. ಬಟ್ ಕರ್ನಾಟಕದಲ್ಲಿ ಯಾಕೆಂದ್ರೆ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ಳುತ್ತೆ ಅಂತ ತುಂಬಾ ಜನ ಕನ್ನಡಿಗರು ಅಪ್ಲೈ ಮಾಡಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅಪ್ಲೈ ಮಾಡಿ ಅಂತ. ಹಂಗೆ ಕೇರಳ, ತಮಿಳ್ನಾಡು ಆ ಬಾರ್ಡರ್ ಅಲ್ಲಿ ಇರೋರು ಬೇಕಾದ್ರೆ ತಮಿಳ್ನಾಡಲ್ಲೂ ಅಪ್ಲೈ ಮಾಡ್ಬೋದು. ಓಕೆ, ಡಿಪೆಂಡ್ಸ್ ಅದು. ಓಕೆ, ನಿಮ್ಮ ರಾಜ್ಯ, ಆ ರಾಜ್ಯಗಳು ನೋಡಿ, ವೇಕೆನ್ಸೀಸ್ ನೋಡಿ, ನಿಮ್ಮ ಒಂದು ಕ್ಯಾಟಗರಿ ನೋಡಿ, ಏನ್ ಕ್ಯಾಟಗರಿ ಬರ್ತೀರ ಅದ್ ನೋಡ್ಕೊಂಡು ಮಾಡಿ. ಇಲ್ಲಿ ಪಾಸ್ ಆದ್ಮೇಲೆ ನೋಡಿ, ಒಂದೊಂದಕ್ಕೂ ಸೆಕ್ಷನ್ಗೂ ಒಂದೊಂದು ಸಪರೇಟ್ ಡ್ಯೂರೇಷನ್ ಆಫ್ ಮಿನಿಟ್ ಇರುತ್ತೆ, ಸೆಕ್ಷನಲ್ ಟೈಮಿಂಗ್ ಇರುತ್ತೆ, ಟೋಟಲ್ 1 hour, 100 marks, 100 ಕ್ವಶನ್. ಇಲ್ಲಿ ಪಾಸ್ ಆದ್ಮೇಲೆ ನೆಗೆಟಿವ್ ಮಾರ್ಕ್ಸ್ ಇದೆ, 0.25 ನೆಗೆಟಿವ್ ತಪ್ಪಾದ್ರೆ. ಇದು ಪಾಸ್ ಆದ್ರೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲೂ ಕೂಡ ನಿಮಗೆ ಇಂಗ್ಲಿಷ್ ಸೆಕ್ಷನ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇನ್ ಬಿಟ್ಟು ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂದ್ರೆ ನಮ್ ಕರೆಂಟ್ ಅಫೇರ್ ರಿಲೇಟೆಡ್ ಏನಿರುತ್ತೆ, ಇಲ್ಲಿ ಫೈನಾನ್ಸ್, ಬ್ಯಾಂಕಿಂಗ್ ರಿಲೇಟೆಡ್ ಒಂದಷ್ಟು ಅವೇರ್ನೆಸ್ ಗಳನ್ನ ಕೇಳ್ತಾನೆ. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಏನ್ ಕರಿತೀವಿ, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಅಂಡ್ ಕಂಪ್ಯೂಟರ್, ಅದು ಇವೆಲ್ಲ ನಿಮ್ಗೆ ಕನ್ನಡದಲ್ಲಿ ತಗೋಬಹುದು, ಕರ್ನಾಟಕದಲ್ಲಿ ಬರೆಯೋದಾದ್ರೆ. 190 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 2 ಗಂಟೆ 40 ನಿಮಿಷ. ಇಲ್ಲೂ ಕೂಡ ಒಂದೊಂದು ಸೆಕ್ಷನ್ಗೆ ಸಪರೇಟ್ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಈ ಟೈಮ್ ಆದ ತಕ್ಷಣ ಈ ಸೆಕ್ಷನ್ ಮುಗೀತು, ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬೇಕು, ಆ ತರ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಫೈನ್ ಸರ್, ಓಕೆ. ಇದು 200 ಮಾರ್ಕ್ಸ್ಗೆ ಫೈನ್. ಇದು ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ, ಎಲ್ಲದೂ ಕೂಡ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಅಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಯಾವ ಈಗ ಫಾರ್ ಎಕ್ಸಾಂಪಲ್ ಕೇರಳದಲ್ಲಿ ಬರೆಯಕ್ ಹೋಗ್ತೀನಿ ಅಂತಂದ್ರೆ ಎಸ್ ಬರೀರಿ, ಅಲ್ಲಿ ಮಲಯಾಳಂ ಇದೆ. ಮಹಾರಾಷ್ಟ್ರದಲ್ಲಿ ಬರೀತೀನಿ ಅಂದ್ರೆ ಮರಾಠಿ ಇರುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ರಾಜ್ಯಗಳಲ್ಲಿ ತಗೋಬಹುದು. ಈ ಕರ್ನಾಟಕ ತಗೊಳ್ಳಿ, ಇಂಗ್ಲಿಷ್ ಮತ್ತೆ ಹಿಂದಿ, ಕನ್ನಡ ಇದೆ. ಹಾಗಾಗಿ ಹಿಂದಿಲಿ ಇಂಗ್ಲಿಷ್ ಅಲ್ಲಿ ಬರೆಯೋರು, ಹಿಂದಿ ರಾಜ್ಯಗಳದವರು, ನಾರ್ತ್ ಅವರು ನಿಮ್ಗೆ ಬ್ಯಾಂಕ್ ಅಲ್ಲಿ ಹೆಚ್ಚಾಗಿ ಸಿಗೋದು, ಯಾಕಂದ್ರೆ ಇದಕ್ಕೆ ಬರೀತಾರೆ. ಇಲ್ಲಿ ಕಟ್ ಆಫ್ ಕಮ್ಮಿ ತೋರಿಸ್ತೀನಿ ನಿಮ್ಗೆ, ಮುಂದೆ ತೋರಿಸ್ತೀನಿ. ಸಿಲೆಬಸ್ ಆಸ್ ನಾರ್ಮಲ್ ಸಿಲೆಬಸ್ ಸರ್, ಬ್ಯಾಂಕಿಂಗ್ ಸಿಲೆಬಸ್. ನಾವು ಪ್ರತಿಯೊಂದು ಬ್ಯಾಂಕಿಂಗ್ ನೋಟಿಫಿಕೇಶನ್, IBPS ಆಗ್ತಾಗೆಲ್ಲ ಹೇಳ್ತಾ ಇರ್ತೀವಿ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್, ಆವರೇಜ್, ಪರ್ಸೆಂಟೇಜ್, ಟೈಮ್ ಅಂಡ್ ಪ್ರಾಫಿಟ್, ಇವೆಲ್ಲ ನಾವು ಮೆಂಟಲ್ ಎಬಿಲಿಟಿ ಕೂಡ ಸಾಲ್ವ್ ಮಾಡಿದೀವಿ. ಓಕೆ, ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾವೇನು ಗ್ರಾಮರ್ ವಿಡಿಯೋ ಮಾಡಿದೀವಲ್ಲ ಅದನ್ನ ನೋಡಿದ್ರು ಆಯ್ತು. ಇಂಗ್ಲಿಷ್ ಲ್ಯಾಂಗ್ವೇಜ್, ಪ್ಯಾರಾಜಂಬಲ್ ಆಗಿರ್ಬೋದು. ಪ್ಯಾರಾಜಂಬಲ್ ಅಂದ್ರೆ PQRs, ಕ್ಲೋನ್ಸ್ ಟೆಸ್ಟ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಕೊಟ್ಬಿಟ್ಟು 4-5 ಪ್ಯಾರಾಗ್ರಾಫ್ ಅಲ್ಲಿ 4-5 ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ, ಆ ತರದ್ದು. ಓಕೆ, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಎರರ್ ಡಿಟೆಕ್ಷನ್, ಕಂಪ್ರೆನ್ಷನ್ ಅಂದ್ರೆ ಪ್ಯಾಸೇಜ್ ಸೇಮ್ ಇದೆ. ನಾವೆಲ್ಲ ಇದನ್ನು ಕೂಡ ನಾವು ಗ್ರೂಪ್ ಸಿಗೋದಿರ್ತೀವಿ ಅಲ್ವಾ, ಸೇಮ್ ಅದನ್ನು ಓದಿದ್ರು ಅಪ್ಲೈ ಆಗುತ್ತೆ. ಬಟ್ ಇದನ್ನ ಹೆಚ್ಚು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಈ ಬ್ಯಾಂಕಿಂಗ್ ಅಂದ್ರೆ ಟೈಮ್ ಅಷ್ಟೇ, ಬ್ಯಾಂಕಿಂಗ್ ಅಂದ್ರೆ ಟೈಮ್. ಓದಿರ್ತೀರಾ, ಎಲ್ಲ ಗೊತ್ತು, ಇಲ್ಲಿ ಈಸಿನೇ ಇರುತ್ತೆ ಕ್ವಶನ್ಸ್. ಆದ್ರೆ ಎಷ್ಟು ಟೈಮ್ ಅಲ್ಲಿ ಎಷ್ಟು ಬೇಗ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರಾ, ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಜಸ್ಟ್ ಬ್ಯಾಂಕಿಂಗ್ ಅಲ್ಲಿ ಟೈಮಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ಹಂಗಾಗಿ ಯಾರು ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಆ ಮೆಥಡ್ ಆಫ್ ಸಾಲ್ವಿಂಗ್ ಇರುತ್ತಲ್ಲ, ಶಾರ್ಟ್ ಕಟ್ ಮೆಥಡ್ಸ್ ಗಳು, ಫಾಸ್ಟ್ ಕ್ಯಾಲ್ಕುಲೇಷನ್, ಅದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ರೀಸನಿಂಗ್ ಅಲ್ಲಿ ಪಜಲ್ಸ್, ಡೈರೆಕ್ಷನ್, ಡಿಸ್ಟೆನ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಕೋಡಿಂಗ್, ಡಿಕೋಡಿಂಗ್, ಇವೆಲ್ಲ ಬ್ಲಡ್ ರಿಲೇಷನ್, ಇದೆಲ್ಲ ನಿಮ್ಗೆ ಇರುತ್ತೆ. ಇನ್ನು ನಾನು ನಿಮ್ಗೆ ಹೇಳಿದೆ ಎಕ್ಸಾಮ್ ಸೆಂಟರ್ಸ್. ಕರ್ನಾಟಕ ಅಂತ ತಗೊಂಡಾಗ ಸ್ನೇಹಿತರೆ, ನಾನು ಬೆಳ್ಳಾರಿ, ಇಲ್ಲೇ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಎರಡು ಒಂದೇ ಕಡೆ ಇರುತ್ತೆ. ನೀವು ಬೆಳ್ಳಾರಿ ರೀಜನ್ ತಗೋಬಹುದು, ಬೆಂಗಳೂರಲ್ಲಿ, ಬೆಳಗಾಮಲ್ಲಿ, ದಾವಣಗೆರೆ, ಗುಲ್ಬರ್ಗ, ಹಾಸನ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲಿ ನೀವು ತಗೊಂಡು ಯಾವ್ದು ನಿಮ್ಮ ಒಂದು ಅಕ್ಕಪಕ್ಕದ ಜಿಲ್ಲೆ ಆಗಿದ್ರೆ ಆ ಒಂದು ನಿಯರ್ ಬೈ ಡಿಸ್ಟ್ರಿಕ್ಟ್ ನ ನೀವು ಚೂಸ್ ಮಾಡ್ಬೋದು. ಇದು ಕಟ್ ಆಫ್ ಬರ್ತೀನಿ, ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ಇದು ಹೋದ ವರ್ಷ 2023 ಕಟ್ ಆಫ್ ಕರ್ನಾಟಕದಲ್ಲಿ ಪ್ರಿಲಿಮ್ಸ್. ಓಕೆ, ಫೇಸ್ 1 ಪ್ರಿಲಿಮ್ಸ್ ಇಲ್ಲಿ ನೋಡಿ, ಕರ್ನಾಟಕದ ಒಂದು ಕಟ್ ಆಫ್ 56. ನೀವು ಬೇರೆ ರಾಜ್ಯಗಳು ಚೆಕ್ ಮಾಡಿ, ಇಲ್ಲಿ ನೋಡಿ 56 ಇದೆ. ಅರುಣಾಚಲ ಪ್ರದೇಶ ಒಂಚೂರು ಕಮ್ಮಿ ಇದೆ, ಅದು ಬಿಟ್ರೆ ಆಲ್ಮೋಸ್ಟ್ 57, 70 ನೋಡಿ. ಈಗ ಮಹಾರಾಷ್ಟ್ರ ಪಕ್ಕದಕ್ಕೆ ಹೋಗಿ 71 ಇದೆ. ಕೇರಳ ನೋಡಿ 76 ಇದೆ, ಪಕ್ಕದ ರಾಜ್ಯ ತಗೊಳ್ಳಿ ನೀವು. ಹಾಗೆ ತಮಿಳುನಾಡು ನೋಡಿ 65 ಇದೆ. ಕರ್ನಾಟಕ ಯೂಶಲಿ ಕಮ್ಮಿ ಇರುತ್ತೆ, ಹಂಗಾಗಿ ಅಕ್ಕಪಕ್ಕದ ರಾಜ್ಯದಲ್ಲಿ ಮತ್ತೆ ನಾರ್ತ್ ಇಂದ ಎಲ್ಲ ಬಂದು ಬರೀತಾರೆ. ಇದು ಪ್ರಿಲಿಮ್ಸ್ ಕಟ್ ಆಫ್. ಇನ್ ಮೇನ್ಸ್ ಬರ್ತೇನೆ. ಮೇನ್ಸ್ ಕಟ್ ಆಫ್ ಇಂಟರ್ವ್ಯೂ ಇಲ್ಲ ಇದ್ರಲ್ಲಿ ಅಲ್ವಾ. ನೀವು ಕನ್ನಡದ ಪ್ರಶ್ನೆ ಪತ್ರಿಕೆ ತಗೋಬಹುದು, ಕನ್ನಡದಲ್ಲಿ ಸೂಟ್ ಮಾಡ್ಕೊಂಡು ಅದನ್ನು ಕೂಡ ಮಾಡ್ಬೋದು, ಅಥವಾ ಇಂಗ್ಲಿಷ್ ಅಲ್ಲಿ ತಗೋಬಹುದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಔಟ್ ಆಫ್ 200 ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಕರ್ನಾಟಕದ್ದು ನೋಡಿ, ST ಗೆ 60, SC ಗೆ 61, OBC 70.75, EWS 70, 75 ಜನರಲ್ ಔಟ್ ಆಫ್ 200. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಬೇರೆ ರಾಜ್ಯಗಳಿಗೋಸ್ಕರ ಆಲ್ಮೋಸ್ಟ್ ಸೇಮ್ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಬೇಕಾದ್ರೆ ನಾನು ಈಗ ನೆಕ್ಸ್ಟ್ ಇನ್ನೊಂದು ಕಟ್ ಆಫ್ ತಗೋತೀನಿ ನೋಡಿ, ಅದ್ರ ಹೋದ ವರ್ಷ ತಗೋಣ 2022. ಆ 2020 68 ಇದೆ. ಸಾರಿ, ಕರ್ನಾಟಕ 64 ಇದೆ. ಇದು ಕೇರಳ. ಇಲ್ಲಿ ಕರ್ನಾಟಕ 64 ಇದೆ. ಬೇರೆ ರಾಜ್ಯಗಳು ನೋಡಿ ಜಾಸ್ತಿ ಇದೆ. ಓಕೆ, ಇನ್ನು ತುಂಬಾ ರಾಜ್ಯಗಳಿದೆ, ನಾನು ಎಲ್ಲಾನು ತಗೊಳಕ್ ನೆಸೆಸಿಟಿ ಇಲ್ಲ, ಜಸ್ಟ್ ನಿಮ್ಗೆ ರೆಫರೆನ್ಸ್ ತೋರ್ಸಕ್ಕಷ್ಟೇ. ಇನ್ನು 2022 ಮೇನ್ಸ್ ಕಟ್ ಆಫ್ ನೋಡಿದ್ರೆ, ಮೇನ್ಸ್ ಎಕ್ಸಾಮ್ ಅಲ್ಲಿ 200ಕ್ಕೆ ಔಟ್ ಆಫ್ 200 ತಾನೆ. 200 ಕರ್ನಾಟಕದ ಎಷ್ಟಿದೆ ನೋಡಿ, 70 ಇದೆ. ಅಗೇನ್ ಸೇಮ್ ಲಾಸ್ಟ್ ಇಯರ್
ಜನರಲ್ 75 ಇತ್ತಿಗೆ 70 ಅಂದ್ರೆ ಹೆಚ್ಚು ಕಮ್ಮಿ 70 ಆಸುಪಾಸು ಬರುತ್ತೆ. ಪ್ರಿಲಿಮ್ಸ್ 55ರಿಂದ 60 ಆಸುಪಾಸಲ್ಲಿ ಪ್ರಿಲಿಮ್ಸ್ ಬರುತ್ತೆ. ಓಕೆ, ಸೊ ಹಂಗಿರ್ಬೇಕು ಕಟ್ ಆಫ್ 100ಕ್ಕೆ. ಇದು 200ಕ್ಕೆ 70. ಇಲ್ಲಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೋಡಿದ್ರೆ ನಿಮಗೆ ನೋಡಿ 75, 80, 77 ಆ ತರ ಇದೆ. 83, ಓಕೆ, 78 ಮಧ್ಯಪ್ರದೇಶ, ಮಹಾರಾಷ್ಟ್ರ 76. ಸೊ ನಮ್ದು ಸ್ವಲ್ಪ ಕಮ್ಮಿ ಇರುತ್ತೆ, ಹಂಗಾಗಿ ಇಲ್ಲಿ ಬರೀತಾರೆ ಬಂದು ಸ್ನೇಹಿತರೆ. ದಯವಿಟ್ಟು ಬರೀರಿ, ಹೆಲ್ಪ್ ಆಗುತ್ತೆ. ಇದು ಹೆಂಗಿರುತ್ತೆ ಕ್ವಶನ್ ಪೇಪರ್, ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಅಥವಾ ನಾವು ಕನ್ನಡದಲ್ಲೂ ಕೂಡ ಬೇಕು ಅನ್ನೋರು, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಒಂದಷ್ಟು ಪ್ರೀವಿಯಸ್ ಇಯರ್ 2021, 22 ಓಕೆ ಎಲ್ಲ ಸಾಲ್ವ್ ಮಾಡಿದೀವಿ ಕನ್ನಡದಲ್ಲಿ. ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ತಗೊಂಡ್ ಕ್ವಶನ್ ನ ಸಾಲ್ವ್ ಮಾಡಿದೀವಿ. ಬೇಕಾದ್ರೆ ಇನ್ನೊಂದ್ಸಲ ಹೋಗಿ ನೀವು ನೋಡ್ಬೋದು. ಅಲ್ಲಿ ಕನ್ನಡ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಮತ್ತೆ ನೋಡಿ ಮೆಮೊರಿ ಬೇಸ್ಡ್ ಪೇಪರ್ ತಗೊಂಡು ಸಾಲ್ವ್ ಮಾಡಿರ್ತಕ್ಕಂಥದ್ದು, RRB ಗೋಸ್ಕರ, ಬೇರೆ ಬೇರೆ ಎಕ್ಸಾಮ್ಗೋಸ್ಕರ ಎಲ್ಲ ಸೇಮ್ ಇರುತ್ತೆ. ನಿಮ್ಗೆ RRB, IBPS ಆಗಿರ್ಬೋದು ಎಲ್ಲ ಸೇಮ್. RRB ಏನಾಗುತ್ತೆ, ಇಂಗ್ಲಿಷ್ ಸೆಕ್ಷನ್ ಇರಲ್ಲ ಅಷ್ಟೇ. ಸೊ ಇಲ್ಲಿ ಇರುತ್ತೆ ಅಷ್ಟೇ ಸರ್. ನಾನು ಎಲ್ಲ ಲಿಂಕ್ಸ್ ಗಳು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ನೀವು ಲಿಂಕ್ ವಿಡಿಯೋಗಳ ಲಿಂಕ್ ಬೇಕಾದ್ರೆ ರೆಫರೆನ್ಸ್ ಗೆ ನೋಡಬಹುದು. ಇಂಗ್ಲಿಷ್ ಅಲ್ಲಿ ಬರೆಯೋರು ಮತ್ತೆ ಹೆಂಗ್ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿರ್ತೀನಿ. ಫಾಸ್ಟ್ ಎಕ್ಸಾಮ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡಬೇಕು, ಫಾಸ್ಟ್ ಮೆಥಡ್, ಅವೆಲ್ಲ ನಾವು ಆ ವಿಡಿಯೋಗಳು ಡಿಸ್ಕಸ್ ಮಾಡೋದು. ಎಲ್ಲ ವಿಡಿಯೋಗಳನ್ನ ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ರೀಸೆಂಟ್ ಆಗಿರ್ತಕ್ಕಂಥ IBPS, SBI ಲಾಸ್ಟ್ ಇಯರ್ ಅದೆಲ್ಲ ಚೆಕ್ ಮಾಡಿ. ಓಕೆ ಸ್ನೇಹಿತರೆ, ಅಂಡ್ ಅಪ್ಲೈ ಮಾಡ್ತಕ್ಕಂಥ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಡೈರೆಕ್ಟ್ ಲಿಂಕು. ಓಕೆ, ಅಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. PDF ಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಥವಾ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಫಿಷಿಯಲ್ PDF, ಅಲ್ಲಿಂದ ಕೂಡ ತಗೋಬಹುದು. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ನಾವು ಇಲ್ಲೂ ಕೂಡ ಶೇರ್ ಮಾಡ್ತೀವಿ. ಎನಿ ಡೌಟ್ಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.